ಹಾಯ್ ಮಕ್ಕಳೇ, ನಮ್ಮ ವೇದಾಂತು SSLC ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಮೆಂಟರ್ ವೈಷ್ಣವಿ. ಎಲ್ಲರೂ ಹೇಗಿದ್ದೀರಿ? ಐ ಬಿಲೀವ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ. ಮಕ್ಕಳೇ, ನಿಮ್ಮಲ್ಲಿ ಕೆಲವೊಂದಿಷ್ಟು ಜನ SSLC ಎಕ್ಸಾಮ್ 2ಗೆ ಪ್ರಿಪರೇಷನ್ ನಡೆಸ್ತಿರ್ತೀರಾ, ಹೌದಾ? ಬೇರೆ ಬೇರೆ ರೀಸನ್ಗೆ ಕೆಲವೊಬ್ಬರಿಗೆ ಮಾರ್ಕ್ಸ್ ಬಂದಿರುತ್ತೆ, ಬಟ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿರೋದಿಲ್ಲ. ಹಾಗಾಗಿ ಇನ್ನೊಮ್ಮೆ ಎಕ್ಸಾಮ್ ಬರೀಲಿಕ್ಕೆ ನೀವು ತಯಾರಿ ಮಾಡ್ತಿರ್ತೀರಾ. ಇನ್ನು ಕೆಲವೊಂದಿಷ್ಟು ಮಂದಿ ಪಾಸಿಂಗ್ ಮಾರ್ಕ್ಸ್ ಬಂದಿಲ್ಲ ಅನ್ನೋ ಕಾರಣಕ್ಕೆ ಎಕ್ಸಾಮ್ 2ನ ಬರೀಲೇಬೇಕಾಗಿರುತ್ತೆ, ಹಾಗಾಗಿ ಬರೀತಿರ್ತೀರ. ಬೇರೆ ಬೇರೆ ರೀಸನ್ಗಾದ್ರೂ ಎಕ್ಸಾಮ್ 2 ಬರೆಯೋರಂತರೂ ಇದ್ದೀರಾ, ಹೌದಾ? ಹಾಗಿದ್ರೆ ಈ SSLC ಎಕ್ಸಾಮ್ 2 ಯಾವಾಗಿಂದ ಶುರು ಆಗುತ್ತೆ, ಇದರ ಟೈಮ್ ಟೇಬಲ್ನ ಬಗ್ಗೆ ತಿಳಿಸೋದಕ್ಕೆ ನಾನು ಇವತ್ತು ಈ ಒಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಡಿಸ್ಕಸ್ ಮಾಡೋದಕ್ಕೆ ಬಂದಿರೋದು. ಫೈನ್, ಏನನ್ನ? ಟೈಮ್ ಟೇಬಲ್ ಅನ್ನ. ಹಾಗಿದ್ರೆ ಮಕ್ಕಳೇ ಬನ್ನಿ, SSLC ಎಕ್ಸಾಮ್ 2 ಯಾವಾಗಿಂದ ಕಮೆನ್ಸ್ ಆಗುತ್ತೆ, ಶುರು ಆಗುತ್ತೆ ಅನ್ನೋದನ್ನ ನೋಡೋಣ. ಸೊ ನಿಮಗೆಲ್ಲ ಆಲ್ರೆಡಿ ತಿಳಿದಿರಬಹುದು, ತಿಳಿದಿಲ್ಲ ಅಂದರೆ ಇವಾಗ ಗೊತ್ತಾಗುತ್ತೆ. ಮೇ 18ನೇ ತಾರೀಕಿಂದ ನಮ್ಮ SSLC ಎಕ್ಸಾಮ್ 2 ಶುರು ಆಗುತ್ತೆ. ಓಕೆ, ಈ ಒಂದು ಟೈಮ್ ಟೇಬಲ್ನ PDF ನಿಮಗೆ ಈ ಒಂದು ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಈ ಒಂದು PDF ನ ಲಿಂಕ್ ನಿಮಗೆ ಅವೈಲೇಬಲ್ ಇರುತ್ತೆ, ನೀವು ಡೌನ್ಲೋಡ್ ಮಾಡ್ಬೋದು. ಫೈನ್, ಓಕೆ. ಸೊ 18ನೇ ತಾರೀಕು ಮೇ 18 ಸೋಮವಾರ ಪ್ರಥಮ ಭಾಷೆ ಇರುತ್ತೆ, ಅಂದರೆ ಫಸ್ಟ್ ಲ್ಯಾಂಗ್ವೇಜ್ ಇರುತ್ತೆ. ಕನ್ನಡ ಇರೋರು ಕನ್ನಡ ಬರೀತೀರಾ, ಇಂಗ್ಲೀಷ್ ಇರೋರು ಇಂಗ್ಲೀಷ್ ಬರೀತೀರಾ. ಓಕೆ, ಸೊ ನೀವು ಯಾವುದನ್ನ ಫಸ್ಟ್ ಲ್ಯಾಂಗ್ವೇಜ್ ಆಗಿ ಓದಿರ್ತೀರೋ ಅದನ್ನ ನೀವು ಬರೀತೀರಾ. ಫೈನ್, ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ತನಕ, 1:15 ತನಕ ಎಕ್ಸಾಮ್ ಇರುತ್ತೆ. ಫೈನ್, ಇನ್ನು ಅದಾದ್ಮೇಲೆ 19ನೇ ತಾರೀಕು ಮಂಗಳವಾರ ಕೋರ್ ಸಬ್ಜೆಕ್ಟ್ ಇರುತ್ತೆ. ಯಾವುದಪ್ಪ ಅದು ಅಂದರೆ ಸೈನ್ಸ್ ಇರುತ್ತೆ, ಹೌದಾ? ಸೊ ಸೈನ್ಸ್ ಬಂದುಬಿಟ್ಟು ಮಂಗಳವಾರ 19ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ. ಆಲ್ ರೈಟ್. ಇನ್ನು ನೆಕ್ಸ್ಟು 20ನೇ ತಾರೀಕು ಬಂದ್ಬಿಟ್ಟು ಸೆಕೆಂಡ್ ಲ್ಯಾಂಗ್ವೇಜ್ ಇರುತ್ತೆ, ಇಂಗ್ಲೀಷ್. ಯಾರಿಗೆಲ್ಲ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಇರುತ್ತೋ ಅವರು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಬರೀತೀರಾ. ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಇರೋರು ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಬರೀತೀರಾ. ಅಗೇನ್ ಸೇಮ್ 10 ಗಂಟೆಗೆ ಬೆಳಿಗ್ಗೆ. ಇನ್ನು 21ಕ್ಕೆ ಕಂಟಿನ್ಯೂಸ್ ಇದೆ ಎಕ್ಸಾಮ್. 18, 19, 20, 21, ಹೌದಾ? ಸೊ ನಿಮಗೆ ಗ್ಯಾಪ್ ಇಲ್ಲ. ಫಸ್ಟ್ ಎಕ್ಸಾಮಿಗೆ ಗ್ಯಾಪ್ ಇರ್ತಿತ್ತು, ಸೆಕೆಂಡ್ ಎಕ್ಸಾಮಿಗೆ ಗ್ಯಾಪ್ ಇಲ್ಲ. ಓಕೆ, ಸೊ 21ನೇ ತಾರೀಕು ಅಗೇನ್ ಕೋರ್ ಸಬ್ಜೆಕ್ಟ್ ಮ್ಯಾಥಮೆಟಿಕ್ಸ್ ಇದೆ ಮಕ್ಕಳೇ. ಓಕೆ, ಫೈನ್. ಅಗೇನ್ ಬೆಳಿಗ್ಗೆ 10 ಗಂಟೆಯಿಂದ ಶುರು ಆಗುತ್ತೆ ಎಕ್ಸಾಮ್, ಮಧ್ಯಾಹ್ನ 1 ಗಂಟೆ 15 ನಿಮಿಷ ತನಕ ಇರುತ್ತೆ. ಅದಾದಮೇಲೆ 22ನೇ ತಾರೀಕು ಶುಕ್ರವಾರ ಥರ್ಡ್ ಲ್ಯಾಂಗ್ವೇಜ್, ತೃತೀಯ ಭಾಷೆ ಇರುತ್ತೆ. ಸೊ ಯೂಶಲಿ ಎಲ್ಲರೂ ಥರ್ಡ್ ಲ್ಯಾಂಗ್ವೇಜ್ ಅಂದರೆ ಹಿಂದಿನೇ ಕಲಿತಿರ್ತೀರ, ಅದನ್ನು ಬಿಟ್ಟು ಬೇರೆ ಬೇರೆ ಥರ್ಡ್ ಲ್ಯಾಂಗ್ವೇಜ್ ಇರುವಂಥವ್ರು. ಓಕೆ, ಇಲ್ಲೆಲ್ಲ ಮೆನ್ಷನ್ ಮಾಡಿದ್ದಾರೆ. ಸಂಸ್ಕೃತ ಆಗಿರಬಹುದು, ಉರ್ದು, ಕೊಂಕಣಿ, ತುಳು, ಮರಾಠಿ, ನಿಮ್ಮ ಪರ್ಟಿಕ್ಯುಲರ್ ನೀವು ಚಾಯ್ಸ್ ಮಾಡಿರುವಂಥ ಥರ್ಡ್ ಲ್ಯಾಂಗ್ವೇಜನ್ನು ನೀವು ಅವತ್ತು ಬರೀತೀರ. ಓಕೆ, ಅಗೇನ್ ಸೇಮ್ ಬೆಳಗ್ಗೆ 10 ಗಂಟೆಗೆ. ಫೈನ್, ಇದಾದಮೇಲೆ 23ಕ್ಕೆ ಅಗೇನ್ ಸಮಾಜ ವಿಜ್ಞಾನ, ಸೋಷಲ್ ಸೈನ್ಸ್ ಇರುತ್ತೆ. 23ನೇ ತಾರೀಕು ಲಾಸ್ಟ್ ಎಕ್ಸಾಮ್, ಅದು ಶನಿವಾರ. ಓಕೆ, ಅಗೇನ್ ಬೆಳಗ್ಗೆ 10 ಗಂಟೆಯಿಂದನೇ ಎಕ್ಸಾಮ್ ಇರುತ್ತೆ. ಓಕೆ, ಫೈನ್. ಸೊ ಯೂಶಲಿ ನಾವೆಲ್ಲರೂ ಈ ಒಂದು ಎಕ್ಸಾಮ್ 6 ಸಬ್ಜೆಕ್ಟನ್ನೇ ಬರೆಯೋದು. ಸೊ 6 ಸಬ್ಜೆಕ್ಟನ್ನು ನಾನಿಲ್ಲಿ ಮೆನ್ಷನ್ ಮಾಡಿದ್ದೀನಿ. ಇದರ PDF ಕೂಡ ನಿಮಗೆ ಸಿಗುತ್ತೆ ಅಂತ ಹೇಳಿದ್ದೀನಿ. ಆಲ್ ರೈಟ್. ಸೊ ಯಾರೆಲ್ಲ ಪ್ರಿಪ್ರೇಷನ್ ನಡೆಸ್ತಿದ್ದೀರಾ ಮಕ್ಕಳೇ, ನಿಮಗೆ ಯಾವ ರೀತಿ ಪ್ರಿಪ್ರೇಷನ್ ಮಾಡಬೇಕು ಅನ್ನೋದು, ಅಂದರೆ ಒಂದು ಸ್ಟಡಿ ಪ್ಲ್ಯಾನನ್ನು ನಾನು ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ನಿಮಗೆ ಬೇಕಾಗಿರುವಂಥ ಸಹಕಾರ ಖಂಡಿತ ನಮ್ಮ ವೇದಾಂತು SSLC ಚಾನಲಿಂದ ನಿಮಗೆ ಸಿಗುತ್ತೆ. ಆಲ್ ರೈಟ್. ಸೊ ಪ್ರಿಪ್ರೇಷನ್ನ ಮಾಡಿ, ನೋ ಇಶ್ಯೂಸ್. ನಾನು ಆವಾಗಲೇ ಹೇಳ್ದ ಹಾಗೆ ಕೆಲವೊಂದಿಷ್ಟು ಸ್ಟೂಡೆಂಟ್ಸು ಸ್ಯಾಟಿಸ್ಫ್ಯಾಕ್ಷನ್ ಆಗಿರೋದಿಲ್ಲ, ಮಾರ್ಕ್ಸ್ ಕಡಿಮೆ ಬಂತು ಅಂತ ಇನ್ನೊಮ್ಮೆ ಬರೀತಿರ್ತೀರ. ಕೆಲವೊಂದಿಷ್ಟು ಜನ ಏನಂತ ಹೇಳ್ತೀವಿ, ಪಾಸಿಂಗ್ ಮಾರ್ಕ್ಸ್ ಬಂದಿಲ್ಲ ಅನ್ನೋ ಕಾರಣಕ್ಕೆ ಮತ್ತೊಮ್ಮೆ ಬರೀತಿರ್ತೀರ. ರೀಸನ್ ಯಾವುದೇ ಇರಲಿ, ಬಟ್ ಪ್ರಿಪ್ರೇಷನ್ ಚೆನ್ನಾಗಿ ಮಾಡ್ಕೊಳ್ಳಿ, ಒಳ್ಳೆ ಮಾರ್ಕ್ಸನ್ನು ತೊಗೊಂಬನ್ನಿ ಅಂತ ಹೇಳ್ತಾ ಆಲ್ ದ ಬೆಸ್ಟ್ ಮಕ್ಕಳೇ. ಸೊ ಟಿಲ್ ವಿ ಮೀಟ್ ಅಗೇನ್ ಇನ್ ದ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್ ಎವ್ರಿ ಒನ್, ಕೀಪ್ ಸ್ಟಡಿಯಿಂಗ್. ಮತ್ತೊಮ್ಮೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಎವ್ರಿ ಒನ್, ಹ್ಯಾವ್ ಎ ಗ್ರೇಟ್ ಡೇ. ಮತ್ತೆ ಸಿಗೋಣ. ಧನ್ಯವಾದಗಳು.